ಎಲ್ಲರಿಗೂ ನಮಸ್ಕಾರ. ನಾಳೆ ಅಂದರೆ 13/6/2025 ಜಮಖಂಡಿಯ ಸುವರ್ಣ ಚಿತ್ರಮಂದಿರದಲ್ಲಿ ಚುರುಮುರಿಯ ಅನ್ನುವಂಥ ಚಲನಚಿತ್ರ ತೆರೆ ಕಾಣ್ತಾ ಇದೆ. ಈ ಚುರುಮುರಿಯ ಚಲನಚಿತ್ರವನ್ನು ಸುಪ್ರಿಯಾ ನಿಪ್ಪಾಣಿ ಅವರು ನಿರ್ದೇಶನ ಮಾಡಿದ್ದಾರೆ ಮತ್ತು ಇದು ಕತೆ ಆಧಾರಿತ ಚಿತ್ರ. ಆ ಕಥೆಯನ್ನು ಜಮಖಂಡಿಯವರೇ ಆದಂಥ ಜಮಖಂಡಿಯ ಅಂಬಲಿ ಮನೆತನದ ಮಗಳಾದ ನೀಲ್ಗಂಗಾ ಚರಂತಿಮಠ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿ ನಿವೃತ್ತರಾದಂಥವರು. ಅವರು ಬರೆದಂಥ ಕಥೆಯನ್ನು ಆಧರಿಸಿ ಈ ಚಲನಚಿತ್ರ ನಿರ್ಮಾಣ ಆಗಿದೆ. ಒಂದು ನೆಲ ಅನ್ನುವಂಥ ಪುಸ್ತಕ, ಅದರಲ್ಲಿ ಬರುವಂಥ ಚುರುಮುರಿಯ ಅನ್ನುವಂಥ ಒಂದು ಕತೆ ಇದು. ಇದನ್ನು ರಬಕವಿಯ ಸುಪ್ರಿಯಾ ನಿಪ್ಪಾಣಿಯವರು ತುಂಬ ಕುತೂಹಲ ಕೆರಳಿಸುವ ಕತೆ ಅನ್ನುವ ಕಾರಣದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ಮುಖ್ಯ ಪಾತ್ರದಲ್ಲಿ ನಿನಾಸಂ ಮತ್ತು ರಂಗಾಯಣದ ಪ್ರಸಿದ್ಧ ನಟ, ತಮ್ಮ ನಟನೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿಕೊಂಡಂಥ ಮತ್ತು ಕಾಂತಾರ ಚಲನಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಮಹಾದೇವ್ ಹಡ್ಪದವರು ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಚುರುಮುರಿಯ ಅಂದರೆ ಚುರುಮುರಿ ಮಾರುವವನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದಕ್ಕೆ ಪೋಷಕರಾಗಿ ಮುಖ್ಯ ಪಾತ್ರದಲ್ಲಿ ನಾನು ಅಂದರೆ ಡಾಕ್ಟರ್ ಶಾರದಾ ಮುಳ್ಳು, ಸಾಹಿತಿ ಜಮಖಂಡಿ, ನಾನು ಅಭಿನಯಿಸಿದ್ದೇನೆ. ಇಲ್ಲಿ ಮುಖ್ಯವಾಗಿ 3 ಜನ ಮಹಿಳೆಯರು ಅಂದರೆ ಕತೆ ಬರೆದಂಥವರು, ನಿರ್ಮಾಣ ಮಾಡಿದಂಥ ಸುಪ್ರಿಯಾ, ಕತೆ ಬರೆದಂಥ ನೀಲ್ಗಂಗಾ ಮತ್ತು ಮುಖ್ಯ ಪಾತ್ರದಲ್ಲಿ ಇರ್ತಕ್ಕಂಥ ನಾನು ಶಾರದಾ, ಈ 3 ಜನ ಮಹಿಳೆಯರೇ ಆಗಿರೋದು ಒಂದು ವಿಶೇಷವಾಗಿದೆ. ಈ ಇಡೀ ಚಲನಚಿತ್ರ ಈ ಜಮಖಂಡಿ ಭಾಗದಲ್ಲಿ ಚಿತ್ರೀಕರಣಗೊಂಡಿದ್ದು, ಜಮಖಂಡಿಯ ವಿಶೇಷ ಪರಿಸರವನ್ನು, ಇಲ್ಲಿಯ ನಿಸರ್ಗ ಸೌಂದರ್ಯವನ್ನು, ಇಲ್ಲಿಯ ಕೆರೆ ಗಿಡ ಇವುಗಳನ್ನೆಲ್ಲವನ್ನು ಕೇಂದ್ರೀಕರಿಸಿ ಚಿತ್ರವನ್ನು ಮಾಡಲಾಗಿದೆ. ಮತ್ತು ಇದೊಂದು ನಡೆದಂಥ ನೈಜ ಘಟನೆ. ನೀಲ್ಗಂಗಾ ಅವರಿಗೆ ನೈಜವಾಗಿ ಬರ್ತಕ್ಕಂಥ ಚುರುಮುರಿಯವನ ಪಾತ್ರದಲ್ಲಿ ವಿಶೇಷ ಕಂಡು ಅವರು ಬರೆದಂಥ ಕತೆ ನೈಜವಾಗಿರುವಂಥದ್ದು. ಮತ್ತು ಈ ಪಾತ್ರದಲ್ಲಿ ನಾವು ಸ್ಥಳೀಯ ಕಲಾವಿದರಾದಂಥ ಪುಂಡ್ಲಿಕ್ ಭಜಂತ್ರಿ ಅವರ ಶಹನಾಯಿ ವಾದನವನ್ನು ಇಡಿಯಾಗಿ ತೆಗೆದುಕೊಂಡಿದ್ದೇವೆ. ಚುರುಮುರಿ ಮಾರುತ್ತಾ ಹೊರಟಾಗ ಅಲ್ಲಿ ಕಲ್ಲೊಳ್ಳಿಯ ದೇವಸ್ಥಾನದಲ್ಲಿ ಪುಂಡ್ಲಿಕ್ ಭಜಂತ್ರಿ ಅವರು ಬಾರಿಸ್ತಕ್ಕಂಥ ಶಹನಾಯಿ ಮತ್ತು ಡೋಲಕದವರು ಅವರೆಲ್ಲರನ್ನ ಕೇಂದ್ರೀಕರಿಸಿದ್ದು. ಅಂದರೆ ಸ್ಥಳೀಯವಾಗಿ ಕಲಾವಿದರಿಗೆ ಒಂದು ದೊಡ್ಡ ಪರದೆಯಲ್ಲಿ ಕಾಣಿಸ್ಬೇಕು ಅನ್ನುವಂಥ ಒಂದು ನಮ್ಮ ಅಭಿಲಾಷೆ. ಅಂದರೆ ಇಲ್ಲಿಯ ಕಲಾ ಪ್ರತಿಭೆಗಳು ಹೇಗಿದ್ದಾರೆ, ಇಲ್ಲಿಯ ಚಲನಚಿತ್ರ ತಂತ್ರಜ್ಞರು ಹೇಗಿದ್ದಾರೆ ಮತ್ತು ಇಲ್ಲಿ ಪಾತ್ರವನ್ನು ಅಭಿನಯಿಸಬಲ್ಲವರು ಇದ್ದಾರೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಏಕೆಂದರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಈ ಜಮಖಂಡಿ ಭಾಗ ಪಾರಿಜಾತಗಳ ನಾಡು. ಇಲ್ಲಿ ಅಪ್ಪಲಾಲ್ ನದಾಪುರ ಅಂತ ಪ್ರಸಿದ್ಧ ಪಾರಿಜಾತ ಕಲಾವಿದರಾಗಿದ್ದಾರೆ. ಪ್ರಕಾಶ್ ಕಡ್ಪಟ್ಟಿಯವರಂತಹ ರಂಗಭೂಮಿ ನಟರಾಗಿದ್ದಾರೆ. ಇದಲ್ಲದೆ ಪ್ರಗತಿ ಪಂಥದ ಸಾಹಿತಿಗಳಾದಂಥ ವಜ್ರಮಟ್ಟಿಯವರು ಇದ್ದಾಗ, PV ವಜ್ರಮಟ್ಟಿಯವರು ಇದ್ದಾಗ ಈ ಬಸವ ಭವನದಲ್ಲಿ ಸಂಸ್ಕೃತ ನಾಟಕಗಳನ್ನು ಕೂಡ ತರಿಸಿದ್ರು. ಆ ಪರಂಪರೆ ಜಮಖಂಡಿಗಿದೆ. ಸಂಗೀತ, ಸಾಹಿತ್ಯ, ಕಲೆ, ಅದಲ್ಲದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂಥ ಜಮಖಂಡಿ ಇವತ್ತು ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ದಾಪುಗಾಲು ಹಾಕ್ತಾ ಇದೆ. ಈ ಮುಂಚೆಯೇ ಸುಶೀಲ್ ಮೊಕಾಶಿ ಅವರಿರ್ಬೋದು, ಶಿವು ಜಮಖಂಡಿ ಅವರಿರ್ಬೋದು, ಇಡೀ ಚಿತ್ರವನ್ನು ಜಮಖಂಡಿಯಲ್ಲೇ ಆತ್ಮ ಅನ್ನುವಂಥ ಚಿತ್ರ ಸುಶೀಲ್ ಮೊಕಾಶಿ ಅವ್ರದ್ದಿರ್ಬೋದು, ಶಿವು ಜಮಖಂಡಿಯವರ ನನ್ನ ನಿನ್ನ ಪ್ರೇಮ ಕಥೆ ಅನ್ನುವಂಥ ಚಲನಚಿತ್ರ ಇರ್ಬೋದು, ಮತ್ತು ಸುನೀಲ್ ಮೊಕಾಶಿ ಅವರು ಜಮಖಂಡಿಯವರು ಇಲ್ಲೇ ಮಲ್ಲಯ್ಯನಗುಡಿ ಓಣಿಯಲ್ಲಿ ಇದ್ದಂಥವ್ರು, ರಾಮದೇವ್ ಗಲ್ಲಿಯಲ್ಲಿದ್ದಂಥ ನೀಲ್ಗಂಗಾ ಅವರು, ರಾಮೇಶ್ವರ್ ಕಾಲನಿಯಲ್ಲಿರ್ತಕ್ಕಂಥ ಶಿವು ಜಮಖಂಡಿ ಅವರು. ಅಂದರೆ ಈ ಥರ ನಮ್ಮ ಸುತ್ತಮುತ್ತಲಿನಲ್ಲೇ ಈ ಥರ ಪ್ರತಿಭೆಗಳಿವೆ ಅನ್ನೋದು ನಮಗೇನು ಅನಿಸುತ್ತೆ ಅಂದರೆ, ಅರೇ ನಮ್ಮ ಮಗ್ಳನ ಹಿತ್ತಲ್ಗಿರಿದಾಗ ಇಷ್ಟು ದೊಡ್ಡ ಅಮೃತ ಇಟ್ಕೊಂಡು ಕುಂತಿದ್ವೇನೋ, ನಮ್ಮ ಕಣ್ಣು ಮುಂದೆ ನಮ್ಮ ಕಿಶೆದಾಗ ರತ್ನ ಇದ್ದಿದ್ದಾಗ ಗೊತ್ತಾಗ್ಲಿಲ್ಲಲ್ಲ ಅನ್ನುವಂಗ ಇದು ನಾವು ದೊಡ್ಡ ಪರದೆ, ಇದೊಂದು ದೊಡ್ಡ ಹಿನ್ನೆಲೆಯನ್ನು ಉಳ್ತಕ್ಕಂಥದ್ದು, ಈ ದೊಡ್ಡ ಪರದೆ ಮೇಲೆ ಬರ್ತಕ್ಕಂಥದ್ದು. ಯಾಕಂದರೆ ಕೆಲವು ಸಲ ಏನಾಗ್ತೈತೆ ಅಂದರೆ ಕಥೆಯನ್ನು ಆಯ್ಕೆ ಮಾಡ್ಕೋತಾರ, ಆದ್ರೆ ಅದು ಅರ್ಧಕ್ಕೆ ನಿಂತು ಹೋಗ್ತೈತಿ, ಚಿತ್ರೀಕರಣ ನಡಿತೈತಿ ಮತ್ತು ಅರ್ಧಕ್ಕೆ ನಿಲ್ತೈತಿ. ಕೆಲವೊಮ್ಮೆ ಸಿನಿಮಾ ಪೂರ ಶೂಟಿಂಗು ಆಗ್ತೈತಿ, ಆದ್ರೆ ಸಿನಿಮಾ ಟಾಕೀಸಿಗೆ ಬರೋದಿಲ್ಲ. ಯಾಕಂದರೆ ಇದು ಬೆಂಗಳೂರು, ಯಾಕಂದರೆ ಡಬ್ಬಿಂಗ್ ಸ್ಟುಡಿಯೋಗಳೆಲ್ಲ, ಸಂಗೀತ ಹಿನ್ನೆಲೆ ಎಲ್ಲ ಇವಕ್ಕೆಲ್ಲ ಅನೇಕ ಟೆಕ್ನಾಲಜಿ ತಂತ್ರಜ್ಞಾನ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಕೇಂದ್ರೀಕರಣ ಆಗಿರೋದ್ರಿಂದ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಒಬ್ಬ ಮಹಿಳೆ ಅಡ್ಡಾಡೋದು, ಒಬ್ಬ ಪುರುಷ ಮಾಡುವ ಕೆಲಸಕ್ಕೂ ಮಹಿಳೆ ಇದನ್ನೆಲ್ಲ ನಿಭಾಯಿಸೋದಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸವಿದೆ. ಇಲ್ಲಿ ಮಹಿಳೆ ಮಾಡಿದ್ದು ಇರ್ಬೋದು, ಅದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ಕನ್ನಡಕ್ಕೆ ಅನೇಕ ಧ್ವನಿಗಳದಾವೆ. ಧ್ವನಿ ಅಂದರೆ ಅದೊಂದು ಸೊಗಡು.
ಆ ಸೊಗಡು ಹೆಂಗೈತಿ ಅಂದ್ರೆ ಬರವಣಿಗೆಯಲ್ಲಿ ತಗೊಂಡ್ರ ನಮ್ಮ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕಾದಂಬರಿಯಲ್ಲಿ ಬೆಳಗಾವಿ ಮತ್ತು ಅಥಣಿ ಭಾಗದ ಕನ್ನಡವನ್ನು ನಾವು ಕಂಡುಕೊಂಡಿವಿ. ಅಂದ್ರೆ ಸತ್ಯಕಾಮ ಅವರ ಕಾದಂಬರಿಗಳಲ್ಲಿ ಅದೊಂದು ಶಿಷ್ಟ ಭಾಷೆಯನ್ನು ನಾವು ನೋಡಿದ್ರೆ, ರಾವ್ ಬಹದ್ದೂರ್ ಅವರ ಗ್ರಾಮಾಯಣದಲ್ಲಿ ಇನ್ನೊಂದು ಭಾಷೆಯನ್ನು ನಾವು ಪ್ರತಿನಿಧಿಸೋದನ್ನು ನೋಡ್ತೀವಿ. ವೈದೇಹಿಯವರ ಕಾದಂಬರಿ ಕಥೆಗಳಲ್ಲಿ ಮುಖ್ಯವಾಗಿ ಅವರು ಕಥೆಗಾರ್ತಿ, ಕಥೆ ಮತ್ತು ಕವನದಲ್ಲಿ ಕುಂದಾಪುರ ಕನ್ನಡವನ್ನು ನೋಡ್ತೀವಿ. ಆದರೆ ನಾವು ಈ ಚಲನಚಿತ್ರದಲ್ಲಿ ಜಮಖಂಡಿಯ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನು ತಿಳಿಸ್ಲಿಕ್ಕೆ ಈ ಚಲನಚಿತ್ರ ನಿರ್ಮಾಣ ಆಗೈತಿ. ಅಂದ್ರೆ ಪ್ರಾದೇಶಿಕ ಸೊಗಡು ಹೆಂಗೈತೆ ಅಂದ್ರೆ ಯೂನಿವರ್ಸಲ್ ಲ್ಯಾಂಗ್ವೇಜ್. ಇಲ್ಲಿ ಮುಖ್ಯವಾಗಿ ಈ ಚಲನಚಿತ್ರದ ಥೀಮ್ ಏನೈತಿ ಅಂದ್ರೆ ಈ ಚಲನಚಿತ್ರದ ಒಟ್ಟು ನಿರ್ಮಾಣದ ಉದ್ದೇಶ ಅಲ್ಲಿ ಆ ಕಥೆಯ ಮೂಲಕ ಏನು ವ್ಯಕ್ತ ಆಗ್ತೈತೆ ಅಂದ್ರೆ ಇವತ್ತಿನ ಬದುಕಿನ ಸಂಧ್ಯಾಕಾಲದಲ್ಲಿ ಅಂದ್ರೆ ಹಿರಿಯ ನಾಗರಿಕರು ಏಕಾಂಗಿತನವನ್ನು ಅನುಭವಿಸ್ತಾ ಇದ್ದಾರೆ. ಅದು ಬಡವರ ಮನೆ ಇರ್ಬೋದು ಅಥವಾ ಶ್ರೀಮಂತರ ಮನೆ ಇರ್ಬೋದು. ಹಿರಿಯ ನಾಗರಿಕರಿಗೆ ತಮ್ಮತನ ಸಿಗ್ತಾ ಇಲ್ಲ. ಅವ್ರ ಮಕ್ಕಳನ್ನು ಬೆಳೆಸುವಾಗ ಯಾವ ಜವಾಬ್ದಾರಿ ಇತ್ತೋ ಅದೇ ಸಂತೋಷ ಅವ್ರಿಗೆ ಇಳಿಯ ಕಾಲದಲ್ಲಿ ಸಿಗ್ತಾ ಇಲ್ಲ. ಇದು ಬಡವರ ಮನೆ ಆಗಿರ್ಬೋದು ಅಂದಾಗ ಚುರುಮುರಿ ಮಾರುವವನ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಕೂಡ ಅದನ್ನೇ ಮಾತಾಡ್ತಾವ. ಅಂದ್ರೆ ಹಿರಿಯರಿಗೆ ಯುವ ಜನಾಂಗ ಕೊಡಬೇಕಾದಂಥ ಕರ್ತವ್ಯ ಏನಿದೆ ಅಂತ. ಇನ್ನು ಚುರುಮುರಿ ಮಾರುವವನ ಪ್ರತಿಯಾಗಿ ಇನ್ನೊಂದು ಶ್ರೀಮಂತ ಮನೆತನದ ಕಥೆಯನ್ನು ನೋಡಿದ್ರು ಕೂಡ ಅಲ್ಲಿ ಇಳಿ ವಯಸ್ಸಿನಲ್ಲಿ ಅವ್ರು ಅನ್ವಯಿಸ್ತಕ್ಕಂಥ ಏಕಾಂಗಿತನ. ಈ ಏಕಾಂಗಿತನ ಇವತ್ತು ಏನಾಗೈತೆ ಅಂದ್ರೆ ಕೇವಲ ನಮ್ಮ ರಾಜ್ಯದ ಕಥೆಯಾಗಿಲ್ಲ, ಅದು ಇಡೀ ಎಲ್ಲ ದೇಶಗಳ ಕಥೆ ಆಗಿದೆ. ಹಾಗಾಗಿ ಇದೇನಂದ್ರೆ ಜಗತ್ತನ್ನ ಆವರಿಸಿರುವಂಥ ಈ ಸಮಸ್ಯೆಯನ್ನ ಇಲ್ಲಿ ಎತ್ತಿಕೊಂಡು ಈ ಕಥೆಯನ್ನ ಮಾಡಿರೋದ್ರಿಂದ ಈ ಜಗತ್ತಿನ ಎಲ್ಲಾ ಜನರು ಇವತ್ತು ಏಕಾಂಗಿತನವನ್ನು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಪ್ರೀತಿಗಾಗಿ ಹಪಾಪಿಸ್ತಾ ಇದ್ದಾರೆ, ಅಂದ್ರೆ ಸಹಬಾಳ್ವೆಗಾಗಿ ಬಾಂಧವ್ಯಕ್ಕಾಗಿ ಹಪಾಪಿಸುವ ಜೀವಗಳ ಕತೆ ಇದಾಗಿರೋದ್ರಿಂದ ಚುರುಮುರಿಯ ಕತೆ ಯಶಸ್ವಿ ಆಗ್ತೈತಿ ಮತ್ತು ಎಲ್ಲರ ಮನಸ್ಸನ್ನ ತಟ್ತೈತಿ ಅನ್ನೋದು ಇಲ್ಲಿ ಉದ್ದೇಶ ಐತಿ. ಇದ್ರ ಜೊತೆಗೆ ಹಿನ್ನೆಲೆಯಾಗಿ ನೆಲ, ನೀರು, ಗಿಡಗಳನ್ನ ಮತ್ತು ಪರಿಸರವನ್ನ, ಹಸಿರು ವಾತಾವರಣವನ್ನ ಬಳಸಿಕೊಂಡಿರೋದ್ರಿಂದ ಅದನ್ನು ನೋಡುವ ಮೂಲಕ ಒಬ್ಬ ಪ್ರೇಕ್ಷಕ ಏನು ಬಯಸ್ತಾನಂದ್ರ ಇಂಥ ಹಸಿರು ಎಲ್ಲೆಡೆ ಇರಬೇಕಲ್ಲ, ಈ ಕೆರೆಯ ನೀರು ನಾನು ನೋಡ್ಬೇಕಲ್ಲ ಅನ್ನುವಂಥ ಅಪೇಕ್ಷೆ ಅವನಲ್ಲಿ ಮೂಡಲಿ ಅದನ್ನು ಉಳಿಸುವ ಪ್ರಯತ್ನ, ಅಂದ್ರೆ ನೀರು ಮತ್ತು ಗಿಡ ಇವುಗಳನ್ನು ಉಳಿಸುವಂಥ ಪ್ರಯತ್ನ ಆಗಲಿ ಅನ್ನೋದು ಇಂಡೈರೆಕ್ಟ್ ಸಂದೇಶವನ್ನ ಚುರುಮುರಿಯ ಕತೆ ಹೇಳುತ್ತೆ.